ಏನ್ರಿ ನೀವು ಎಷ್ಟೆಲ್ಲ ಆಗಿದ್ರು ಏನೂ ಆಗ್ದಲೇ ಇರೋ ರೀತಿ ಇದ್ದೀರಲ್ಲ. ನಂಗೊಂದು ಮಾತು ಹೇಳ್ಬಾರ್ದಾಗಿತ್ತ? ಜಾನಕಿ, ನೀನು ಬಾಡಿಗೆಯವ್ರು ನಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ದನ್ನು ನನಗೆ ಹೇಳಿದ್ಯಾ? ಇಲ್ಲ ತಾನೆ, ನೀನು ಹೇಳಲಿಲ್ಲ. ಹಾಗೆ ಈ ವಿಷಯನೂ ನಾನು ನಿನಗೆ ಹೇಳಲಿಲ್ಲ. ಜಾನಕಿ, ನಿನ್ನ ಮದುವೆ ಆದಾಗಿನಿಂದ ಈ ಮನೆಗೆ ನಿನಗೆ ಬರೀ ನೋವನ್ನೇ ಕೊಡ್ತಾ ಇದ್ದೀನಿ. ಮತ್ತೆ ಇದನ್ನು ಹೇಳಿ ಮನೆಯವರೆಲ್ಲ ಯಾಕೆ ನೊಂದ್ಕೋಬೇಕು ಅಂತ ನಾನು ಹೇಳಲಿಲ್ಲ. ಆದರೆ ವಿಷ್ಣು ಪ್ರಿಯಾ ವಿಷಯ ನಿನ್ನ ಹತ್ರ ಹೇಳಿದೆ ಮುಚ್ಚಿಟ್ಟು ನಾನು ದೊಡ್ಡ ತಪ್ಪು ಮಾಡಿದೆ ಕಣೆ. ಅಂದರೆ ಆ ಹುಡುಗಿ ಇವಾಗ ಮನೆಗೆ ಬಂದಿರೋದು? ಆ ಹುಡುಗಿ ಮನಸ್ಸು ಹೇಗೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅವರ ಅಪ್ಪ ಅಮ್ಮ ಮಾತ್ರ ನನ್ನನ್ನು ತುಂಬ ಕೇಳ್ಕೊಂಡ್ರು. ನಾನು ಮಂದಾರ ಹೇಳಿದ್ದನ್ನು ಕೇಳಿ ನನ್ನದೇನೂ ಅಭ್ಯಂತರ ಇಲ್ಲ ಅಂತ ಹೇಳಿದೆ. ಅವ್ರನ್ನ ಮೀಟ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟೆ, ಸಾಧ್ಯ ಆಗಲಿಲ್ಲ. ಈಗ ಪ್ರಿಯಾ ಬಂದು ನಮ್ಮ ಮಂದಾರನ ಮನೇಲಿದ್ದಾಳೆ ಅಂದರೆ ಯಾಕೋ ಏನೋ ನನಗೆ ತುಂಬ ಸಂಶಯ ಬರ್ತಿದೆ ಕಣೆ. ರೀ, ಈಗೇನ್ರಿ ಮಾಡೋದು? ಮುಂದೆ ನಮ್ಮ ಮಂದಾರ ಜೀವನಕ್ಕೆ ಏನಾದರೂ? ಅವ್ರು ಯಾವತ್ತೂ ನಮ್ಮ ಮಂದಾರನ ಕೈ ಬಿಡೋದಿಲ್ಲ ಅಂತ. ಅದಕ್ಕೂ ಹೆಚ್ಚಾಗಿ ಆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ. ಅದಕ್ಕೆ ಕಾರಣ ಅಂದರೆ ನಾವು ಈಗಿರೋ ಸ್ಥಿತಿ. ನೋಡು, ನೀನೇನು ಯೋಚನೆ ಮಾಡಬೇಡ. ನನಗೆ ಆಫೀಸಿಗೆ ಟೈಮ್ ಆಯಿತು, ನಾನು ಬರ್ತೀನಿ. ಹಲೋ. ಏನು ಮೇಡಮ್ ಅವರು ಇಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ವಿಷಯ ಆಗಿರಲಿ, ಯಾಕ್ರಿ ಇಷ್ಟು ಲೇಟು? ಅದಾ, ಡಾಕ್ಟರ್ ಹತ್ರ ಹೋಗಿದ್ದೆ, ಅದಕ್ಕೋಸ್ಕರ ಲೇಟ್ ಆಯಿತು. ಡಾಕ್ಟರ್ ಹತ್ರ? ಏನಾಯ್ತು ನಿಮಗೆ? ನನಗೇನೂ ಆಗಿಲ್ಲ. ನಾನು ಡಾಕ್ಟರ್ ಹತ್ರ ಹೋಗಿದ್ದು ನನಗೋಸ್ಕರ ಅಲ್ಲ, ನಿನಗೋಸ್ಕರ. ನನಗೋಸ್ಕರನಾ? ಏನು ಯೋಚನೆ ಮಾಡಬೇಡ. ಮದುವೆ ಆಗಿದ್ದ ದಿವಸದಿಂದ ಈವರೆಗೂ ಅಂದರೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ. ಅವರು ಡಾಕ್ಟರ್ ಮಧುಮತಿ ಅಂತ ಇದ್ದಾರೆ, ಅವ್ರು ಸೈಕಿಯಾಟ್ರಿಸ್ಟು. ಒಂದ್ಸಲ ಮೀಟ್ ಮಾಡಿ ಅಂದರು. ಸೈಕಿಯಾಟ್ರಿಸ್ಟಾ? ಮಂದಾರ, ಇದರಲ್ಲಿ ಹೆದರ್ಕೊಳ್ಳೋವಂಥದ್ದೇನಿಲ್ಲ. ನೋಡು, ಒಂದ್ಸರಿ ಹೋಗಿ ಬರೋಣ, ಆಯ್ತಾ? ಅಂದರೆ ನಾನು ನಿಮಗೆ ಹುಚ್ಚಿ ಥರ ಕಾಣಿಸ್ತೀನಾ? ಛೇ, ಇದರಲ್ಲಿ ಹೆದರ್ಕೊಳ್ಳೋವಂಥದ್ದೇನಿಲ್ಲ. ಅದು ಕೆಲವೊಂದು ವಿಷಯದಲ್ಲಿ ಎಲ್ರಿಗೂ ಭಯ ಇರುತ್ತೆ. ಆ ಭಯ ಮೀರಿ ನಾವು ಸಂಸಾರ ಮಾಡಬೇಕಾಗುತ್ತೆ. ನೋಡು, ನಾವು ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಬರೋಣ, ಇದರಲ್ಲಿ ತಪ್ಪೇನೂ ಇಲ್ಲ. ಬೇಜಾರಾಯ್ತಾ? ನನ್ನಂಥವಳನ್ನ ನಿಮ್ಮ ಮದುವೆ ಆದ್ರಲ್ಲ ಅಂತ ಬೇಜಾರಾಗ್ತಿದೆ. ನಿಮ್ಮಂಥ ಒಳ್ಳೆಯವರಿಗೆ ಹೆಂಡತಿಯಾಗಿ ನಿಮ್ಮನ್ನೆಂಥ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತೆ ಅಂತ ನೋವಾಗ್ತಿದೆ. ನನ್ನಂಥವಳು ಮದುವೆ ಆಗಿರೋದೆ ಎಂಥ ವೇಸ್ಟು ಅಂತ
ತುಂಬ ದುಃಖ ಆಗ್ತಿದೆ ರೀ. ಮಂದಾರ, ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೋತಾ ಇದೆಯಾ? ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ, ನಾವು ಒಟ್ಟಾಗಿರೋದಕ್ಕೆ ವಿಶ್ವಾಸ ಇದೆ. ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಸರಿ, ನೀವು ಫ್ರೆಶ್ ಆಗಿ ಬನ್ನಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಆಮೇಲೆ ಮಂದಾರ ನೋಡು, ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನಗೊಂದು ಮಾತು ಹೇಳ್ತೀನಿ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋರೆಲ್ಲ ಹುಚ್ಚರಲ್ಲ. ಅವ್ರ ಹತ್ರ ಹೋಗೋರು ಡಿಪ್ರೆಷನ್ಗೆ, ಸ್ಟ್ರೆಸ್ಗೋಸ್ಕರ ಹೋಗ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾರೆ. ನಡು, ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡ, ಓಕೆ? ಅಲ್ಲ ರೀ. ಓಕೆ ಓಕೆ, ಕೂಲ್. ನೋ ಸೈಕ್ಯಾಟಿಸ್ಟ್, ಬಿ ಹ್ಯಾಪಿ, ಓಕೆನಾ? ಸೈಕ್ಯಾಟಿಸ್ಟ್ ಅಂತಿದ್ದಾರಲ್ಲ, ಯಾಕೆ? ಮಂದಾರಾಗೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಅಷ್ಟು ಸಾಕು ಇವರಿಬ್ಬರನ್ನ ಬೇರ್ಪಡಿಸೋಕೆ. ಸ್ವಲ್ಪ ಕ್ಲೂ ಸಿಕ್ಕರು ದೊಡ್ಡದೊಂದು ಪವಾಡನೇ ಮಾಡಿ ತೋರಿಸ್ತೀನಿ. ಯಾರಿದ್ದೀರಮ್ಮ ಮನೆ ಒಳಗೆ? ನಮ್ಮ ಮನೆಯವರಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ನಾನು ಬಂದಿದ್ದು ಮನೆ ಕೆಲಸದವ್ರನ್ನ ಹುಡ್ಕೊಂಡು. ಮನೆ ಕೆಲಸದವರ? ನಾವು ಮನೆ ಕೆಲಸಕ್ಕೆ ಯಾರನ್ನೂ ಇಟ್ಕೊಂಡಿಲ್ಲ. ನೀವು ತಪ್ಪ ಅಡ್ರೆಸ್ಸಿಗೆ ಬಂದಿದ್ದೀರಾ. ಇದು ಉಮಾನವ್ರ ಮನೆ ತಾನೆ? ಹೌದು. ಉಮಾ ನನ್ನ ಮಗಳೇ. ಏನು ವಿಷಯ? ಇವತ್ತು ಅವ್ರ ಮನೆ ಕೆಲಸಕ್ಕೆ ಬಂದಿಲ್ಲ. ಏನು ಏನು ಹೇಳ್ತಿದ್ದೀರಾ ನೀವು? ನನ್ನ ಮಗಳು ನಿಮ್ಮ ಮನೇಲಿ ಮನೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರಾ? ನಾನು ಯಾಕಮ್ಮ ಸುಳ್ಳು ಹೇಳಿ? ಏನಾದರೂ ಕೆಲಸ ಇದ್ರೆ ಕೊಡಿ ಅಂತ ಬಂದರು. ನಮ್ಮ ತಾಯಿಗೆ ಬೇರೆ ಹುಷಾರಿಲ್ಲ, ಅವ್ರ ಕೈಲಿ ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ, ಅದಕ್ಕೆ ಮನೆ ಕೆಲಸಕ್ಕೆ ಸೇರಿಸ್ಕೊಂಡೆ. ಮೊನ್ನೆ ಬಂದು ಮಕ್ಳಿಗೆ ಹುಷಾರಿಲ್ಲ, 500 ರೂಪಾಯಿ ಇದ್ರೆ ಕೊಡಿ, ಆಸ್ಪತ್ರೆಗೆ ತೋರಿಸ್ಬೇಕು ಅಂದರು. ದುಡ್ಡು ತಗೊಂಡು ಅವ್ರು ಪತ್ತೆನೇ ಇಲ್ಲ, ಅದಕ್ಕೆ ಹುಡ್ಕೊಂಡು ಬಂದೆ. ಯಾಕೆ ಸುಮ್ಮನೆ ಆದ್ರಿ? ಅವ್ರು ಇಲ್ವಾ? ಇದ್ರೆ ಕರೀರಿ. ನಾನು ಬೇರೆ ಹೊರಗಡೆ ಹೋಗ್ತಾ ಇರ್ತೀನಿ, ನಮ್ಮ ತಾಯಿಯವ್ರಿಗೆ ವಯಸ್ಸಾಗಿದೆ, ಹುಷಾರಿಲ್ಲ. ಈಗ ದುಡ್ಡು ತೊಗೊಂಡು ಈಗ ಮಾಡ್ಬಿಟ್ರೆ ಹೇಗೆ? ಅವಳು ಮನೇಲಿಲ್ಲ, ಬಂದಿದ ತಕ್ಷಣ ವಿಷಯ ತಿಳಿಸ್ತೀನಿ. ನೀವು ಹೊರಡಿ. ಸರಿ, ಬೇಗ ಕಳಿಸ್ಕೊಡಿ. ಮನೆಯಲ್ಲಿ ರಾಶಿ ರಾಶಿ ಬಟ್ಟೆ ಪಾತ್ರೆ ಬಿದ್ದಿದೆ. ಏನು ಕೆಲಸ್ತಾರ ಏನೋ, ದುಡ್ಡು ಇಸ್ಕೊತಾರೆ, ಕೆಲ್ಸಕ್ಕೆ ಬರಲ್ಲ. ತಗೋ ಪ್ರಸಾದ. ಇವತ್ತು ಅಮ್ಮನವ್ರ ದೇವಸ್ಥಾನದಲ್ಲಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ಪೂಜೆ ಎಷ್ಟು ಚೆನ್ನಾಗಾಯ್ತು ಅಂತೀಯ. ತಗೋ. ಎಲ್ಲೋಗಿದ್ದೀನಿ? ನಿನಗೆ ಹೇಳಿದ್ನಲ್ಲಮ್ಮ, 15 ದಿವಸದಿಂದ ನಾನೊಂದು ವ್ರತ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಒಳ್ಳೇದಾಗಲಿ, ನಮ್ಮ ಮನೆ ಕಷ್ಟಗಳೆಲ್ಲ ತೀರಲಿ ಅಂತ ಬೆಳಗ್ಗೆನೇ ಎದ್ದು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ದೀನಿ ಅಂತ. ಅಂದರೆ ನೀನು ಈಗ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬಂದೆಯಾ? ಹೌದು. ನಿನ್ನೆಲ್ಲ ದೇವರುಗಳು
ನಿನ್ಗೇನಂತ ಆಶೀರ್ವಾದ ಮಾಡು. ಅವ್ರಿವ್ರ ಮನೆಗೆ ಮನೆ ಕೆಲ್ಸಕ್ಕೆ ಹೋಗು, ಬಾಗಿಲು ನೀರಾಕು, ಪಾತ್ರೆ ತೊಳಿ, ಬಟ್ಟೆ ಒಗಿ, ಕಸ ಗುಡ್ಸು ಅಂತ ಆಶೀರ್ವಾದ ಮಾಡಿದ್ರ? ಅಮ್ಮಂಗೆ ಏನಾದರೂ ನಾನು ಮನೆ ಕೆಲ್ಸಕ್ಕೆ ಹೋಗೋ ವಿಷಯ ಗೊತ್ತಾಯ್ತಾ? ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡು, ಮಾತಾಡೇ. ದೇವಸ್ಥಾನಕ್ಕೆ ಹೋಗಿ ದೇವ್ರ ಆಶೀರ್ವಾದ ಪಡ್ಕೊಂಬರಕ್ ಹೋಗಿದ್ಯಾ? ಅಥವಾ ವಿಶ್ವನಾಥ್ ಅವ್ರ ಮಗಳು ತಿನ್ನ ಗತಿಯಿಂದಲೇ 4 ಮನೆ ಮುಸ್ರೆ ತಡೆಯಕ್ಕೆ ಹೋಗ್ತಾ ಇದ್ದಾಳೆ ಅಂತ ಕಳಂಕ ಹೊತ್ಕೊಂಬರಕ್ ಹೋಗಿದ್ಯಾ? ಅಮ್ಮ, ನಾನು ದೇವಸ್ಥಾನಕ್ಕೆ ಹೋಗಿ ಈಗಷ್ಟೇ ಮನೆಗೆ ಬರ್ತಾ ಇದ್ದೀನಿ. ನೀನು ಏನೇನೋ ಮಾತಾಡಿ ಟೆನ್ಷನ್ ಮಾಡ್ಕೋಬೇಡ. ನಾನು ಪ್ರಸಾದ ಅಲ್ಲಿಟ್ಟಿರ್ತೀನಿ. ನಿಂತ್ಕೋ. ಮನೆ ಕೆಲ್ಸಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಇದೆಯಾ? ಅಮ್ಮ, ನಾನು ಯಾಕಮ್ಮ ಇನ್ನೊಬ್ಬರ ಮನೆ ಕೆಲ್ಸಕ್ಕೆ ಹೋಗಲಿ? ನನಗೇನಾಗಿದೆ ಅಂಥದ್ದು? ಮನೇಲಿ ಮಕ್ಕಳನ್ನ ನೋಡ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ. ಅಂಥದ್ರಲ್ಲಿ ಬೇರೆಯವ್ರ ಮನೆಗೆ ಹೋಗಿ ಮನೆ ಕೆಲಸ ಮಾಡೋದಾ? ಯಾಕೆ ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ನೀನು ಯಾರ್ದೋ ಮನೆ ಕೆಲ್ಸಕ್ಕೆ ಹೋಗ್ತಾ ಇದೆಯಂತೆ, ಅವ್ರ ಹತ್ರ ಮಕ್ಳಿಗೆ ಮೈ ಹುಷಾರಿಲ್ಲ ಅಂತ 500 ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ಯಂತೆ. ಅವ್ರು ನಿನ್ನ ಹುಡಿಕೊಂಡು ಬಂದಿದ್ರು. ನನ್ನ ಮೇಲೆ ಪ್ರಮಾಣ ಮಾಡಿದ್ರು. ನೀನು ಮನೆ ಕೆಲ್ಸಕ್ಕೆ ಹೋಗ್ತಿದ್ಯಾ ತಾನೆ? ನಿಜ ಹೇಳು. ಯಾಕಮ್ಮ ನನ್ನನ್ನು ಇಂಥ ಇಕ್ಕಟ್ಟಿಗೆ ಸಿಕ್ಕಿಸ್ತಾ ಇದೆಯಾ? ನನ್ನ ಮನೆ ಕೆಲಸ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಹೇಳು? ಸೋತ್ ಕೆಳಗಡೆ ಬಿದ್ದವರು ಮೇಲೇರೋಕೆ ಮೊದಲನೇ ಮೆಟ್ಲಿಂದಾನೇ ಹೆಜ್ಜೆ ಇಡಬೇಕು. ಇದು ಹಾಗೇನೆ. ಅಪ್ಪ ಆಫೀಸ್ಗೆ ಹೋಗ್ತಿದ್ದಾರೆ, ಅಕ್ಕ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದಾಳೆ, ನೀನು ಮನೆ ಕೆಲ್ಸಕ್ಕೆ ಹೋಗ್ತೀನಿ ಹಾಗಂತ ಹೇಳ್ಬೇಕು ಅಂತ ಇದೆಯಾ? ಏನಾಗಿದೆ ಏನಾಗಿದೆ ನಿನಗೆ? ಅಲ್ಲ ಕಣೆ ಅಮ್ಮ, ನೀನು ಮನೆ ಕೆಲ್ಸಕ್ಕೆ ಹೋದ್ರೆ ಅಪ್ಪನ ಮನ್ಸಿಗೆ ಅಮ್ಮನ ಮನ್ಸಿಗೆ ನೋವಾಗತ್ತೆ ಅಂತ ಒಂದು ಸಣ್ಣ ಯೋಚನೆನೂ ಬರಲಿಲ್ವಾ ನಿನಗೆ? ಬರೀ ಸಣ್ಣ ಸಣ್ಣ ಯೋಚನೆ ಬಂದಿದ್ರೆ ಹೇಗೋ ತಲೆ ಕೆಡಿಸ್ಕೊಳ್ದೆ ಇರ್ಬೋದಾಗಿತ್ತಮ್ಮ. ಅಪ್ಪಾಜಿ ತರೋ ಸಂಬಳ, ಅಕ್ಕ ತರೋ ಸಂಬಳ ಎರಡನ್ನೂ ಸೇರಿಸಿದ್ರು ಈ ಮನೆ ಖರ್ಚಿಗೆ ಸಾಕಾಗ್ತಿಲ್ಲ. ಇಂಥ ಪರಿಸ್ಥಿತಿಲಿ ನಾನು, ನನ್ನಿಬ್ರು ಮಕ್ಕಳು ನಿಮ್ಗೆ ಹೊರೆ ಆಗಲ್ವಮ್ಮ? ಅದಕ್ಕೆ ನೀನು ಈ ನಿರ್ಧಾರ ತಗೊಂಡ್ಯಾ? ನಾನು ಮಾಡೋ ಕೆಲಸದಲ್ಲಿ ತಪ್ಪಿಲ್ಲ ಅಂದಮೇಲೆ ಯಾವ ನಿರ್ಧಾರ ತಗೊಂಡ್ರೆ ಏನಮ್ಮ? ಪಾತ್ರೆ ಗಂಟಿರೋ ಮಸಿ ತೊಳಿತಾ ತೊಳಿತಾ ನನ್ನ ಕಷ್ಟಗಳನ್ನ ತೊಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೆ. ಅಲ್ಲಮ್ಮ, ಇದ್ದಕ್ಕಿದ್ದ ಹಾಗೆ ಈ ಮನೇಲಿ ಯಾರಿಗಾದ್ರೂ ಏನಾದರೂ ಆಯ್ತು ಅಂದ್ರೆ, ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ದುಡ್ಡನ್ನ ಎಲ್ಲಿಂದ ತರೋದು? ದೇಹ ಕೆಳಗೆ ಬಿದ್ಮೇಲೆ ಅಯ್ಯೋ ನಾವು ದುಡ್ಡನ್ನ ಮೊದಲೇ ಸಂಪಾದನೆ ಮಾಡಬೇಕಾಗಿತ್ತು ಅಂತ ಕೊರಗೋದಕ್ಕಿಂತ ದೇಹ ಗಟ್ಟಿ ಇದ್ದಾಗಲೇ ಆ ಕೆಲಸ ಮಾಡೋದು ಒಳ್ಳೇದಲ್ವಾ ಅಮ್ಮ? ಉಮಾ, ನೀನು ಹೇಳ್ತಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಕಣೆ. ಆದ್ರೆ ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗಳು ಮನೆ ಕೆಲ್ಸಕ್ಕೆ ಹೋಗೋದು ನನ್ನಿಂದ ನೋಡಕ್ ಆಗ್ತಿಲ್ಲ. ನೀನಿನ್ನು ಬಾಣತಿ ಕಡೆ, ಹಸಿ ಮೈ, ತಣ್ಣೀರಲ್ಲಿ ಆಡಬಾರ್ದು. ನಾಳೆ ನಿನ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಆ ಮಗಳ ಕತೆ ಏನು ಹೇಳು? ಹಾಗಂತ ಮೊದಲೇ ಈ ಮನೇಲಿ ಕಷ್ಟ ಇದೆ, ನಾನು ಈ ಮನೇಲಿ ಒಂದು ಕಷ್ಟ ಆಗ್ಲಮ್ಮ. ನನ್ಗೇನಾಗಿದೆ ಅಮ್ಮ? ನಾನು ಆರಾಮಾಗೇ ಇದ್ದೀನಿ, ಆರೋಗ್ಯವಾಗಿದ್ದೀನಿ. ನೋಡು, ಇದೆಲ್ಲ ನನ್ನಿಂದ ನೋಡಕ್ಕಾಗಲ್ಲ. ಒಂದ್ ಕೆಲಸ ಮಾಡು, ನನ್ ಸ್ವಲ್ಪ ವಿಷ ಕೊಡು, ಸತ್ತೋಗ್ತೀನಿ. ಏನ್ ಮಾತು ಅಂತ ಆಡ್ತಿದೀಯಮ್ಮ? ನೀನು ಏನೆಲ್ಲ ನೋಡ್ಬೇಕು?
ಸುಶೀಲಕ್ಕನ ಮದುವೆ ಆಗಬೇಕು, ಮಂದಂಗೂ ಸುಶೀಲಕ್ಕಂಗೂ ಮಕ್ಕಳಾಗಬೇಕು, ನೀನು ನಿಮ್ಮ ಮೊಮ್ಮಕ್ಕಳು ನೋಡಬೇಕು, ಅವ್ರಿಗೆ ಮದುವೆ ಆಗಬೇಕು. ಇಷ್ಟೆಲ್ಲ ಇದ್ದು ಸಾಯ ಮಾತಾಡ್ತಿದೆಯಲ್ಲಮ್ಮ. ಹಾಗಾದ್ರೆ ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಇಲ್ಲ ಅಂತ ಮಾತ್ರ ಹೇಳಬಾರ್ದು. ಏನಮ್ಮ? ನೋಡು, ನೀನಿನ್ಮೇಲೆ ಮನೆ ಕೆಲ್ಸಕ್ಕೆ ಹೋಗ್ಬೇಡಮ್ಮ. ಅವ್ರು ಯಾರೋ 500 ರೂಪಾಯಿ ಕೊಟ್ಟಿದ್ದಾರಲ್ಲ, ಅದನ್ನ ನಾನು ಕೊಡ್ತೀನಿ, ಅವ್ರಿಗೆ ತಗೊಂಡೋ ಕೊಟ್ಬಿಡು. ಯಾವ ಕಾರಣಕ್ಕೂ ನಿಮ್ಮ ಮನೆ ಕೆಲ್ಸಕ್ಕೆ ಹೋಗ್ಬೇಡ ಕಣೆ, ಅದು ನನ್ನಿಂದ ನೋಡೋಕ್ಕಾಗಲ್ಲ. ಆಗಲ್ಲಮ್ಮ. ನನ್ನ ಮಾತು ಕೇಳಿ, ನೀನು ಕೆಲ್ಸಕ್ಕೆ ಹೋಗ್ಬೇಡ. ಸರಿ, ಇಷ್ಟು ನೋವಾಗುತ್ತೆ ಅಂದ್ರೆ ನಾನು ಆ ಕೆಲಸ ಮಾಡಲ್ಲ. ಆದ್ರೆ ನೀನು ನನಗೊಂದು ಮಾತು ನಡೆಸ್ಕೊಡ್ಬೇಕು. ಏನು ಹೇಳು? ಈ ವಿಷಯನ ಅಪ್ಪಾಜಿಗೂ ಸುಶೀಲಕ್ಕೂ ಹೇಳ್ಬೇಡಮ್ಮ. ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ. ಇಲ್ಲಮ್ಮ, ಯಾವ ಕಾರಣಕ್ಕೂ ನಿಮ್ಮ ಸುಶೀಲಕ್ಕಗೆ, ಈ ಅಪ್ಪಾಜಿಗೆ ಈ ವಿಷಯ ನಾನು ಹೇಳಲ್ಲ. ಅಮ್ಮ, ನನ್ನ ಮನೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳ್ದೆ ತಾನೆ, ಮತ್ತೆ ಯಾಕೆ ಇಷ್ಟೊಂದು ನೋವು ಪಡ್ತೀಯ? ನಗ್ಬೇಡಮ್ಮ, ನಗು. ಸಾವಿರ ಸಾವಿರ ಸಾವಿರದ ಆಸೆಯ ಅವಸರಕ್ಕೆ ತರವೇ ಈ ತರಹ ತೊರೆದ ನಿನ್ನ ಲೋಪ ಒಪ್ಪಿನ ಕಾರಣ. ಇವತ್ತು ಯಾಕೋ ನನಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗೋಕ್ಕೆ ತುಂಬ ಬೋರ್ ಹೊಡಿತಾ ಇದೆ. ಇವತ್ತು ವಿಷ್ಣು ಮಾವಂಗೋಸ್ಕರ ನಾನೇ ಅವ್ನಿಗೆ ಇಷ್ಟ ಆಗಿರೋ ಅಡುಗೆ ಮಾಡ್ಲಾ? ಬೇಡ ಪ್ರಿಯಾ, ನಿಂಗೆ ಮದುವೆ ಆಗುತ್ತಲ್ಲ, ಆಗ ನಿಂಗೆ ಏನು ಇಷ್ಟ ಬರುತ್ತೋ ಎಲ್ಲ ಮಾಡಿ ನಿನ್ನ ಗಂಡಂಗೆ ತಿನ್ಸು. ಈಗ ನನ್ನ ಗಂಡಂಗೆ ನಾನೇ ಮಾಡಿಬಡಿಸ್ಬೇಕು, ಆಗಲೇ ನನಗೂ ಸಮಾಧಾನ, ಅವ್ರಿಗೂ ಖುಷಿ. ಪ್ರಿಯಾ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಹಾಂ, ಒಂದಿನ ಏನಾಯ್ತು ಗೊತ್ತಾ? ಏನಾಯ್ತು? ನಾನು ಮಾವ ಚಿಕ್ಕವರಿದ್ದಾಗ ನಮ್ಮೂರ್ ಥಿಯೇಟ್ರಲ್ಲಿ ನಾನಿನ್ನ ಬಿಡಲಾರೆ ದೆವ್ವದ ಫಿಲಮ್ ಬಂದಿತ್ತು. ಮಾವಂಗೆ ಈ ದೆವ್ವ ಭೂತಗಳಂದ್ರೆ ತುಂಬಾ ಭಯ. ನಾನು ಎಷ್ಟು ಹೇಳಿದ್ರು ಕೇಳ್ದೆ ನನ್ನ ಜೊತೆ ಬಂದೇ ಬಿಟ್ಟ. ಆಮೇಲೆ ಮಾವನ ಅವಸ್ಥೆ ನೀನು ನೋಡ್ಬೇಕಾಗಿತ್ತು. ಏನಾಯ್ತು? ಮಾವಂಗೆ ತುಂಬಾ ಭಯ ಆಗಿ ನಂಗೆ ಹೇಳಕ್ ನಾಚಿಕೆ ಆಗುತ್ತಪ್ಪ. ಹೇಳು ಪ್ರಿಯಾ, ಪರವಾಗಿಲ್ಲ. ಮಾವಂಗೆ ತುಂಬಾ ಭಯ ಆಗಿ ನನ್ನ ತೊಡೆ ಮೇಲೆ ಕಣ್ಣು ಮುಚ್ಕೊಂಡು ತಲೆ ಹಾಕೊಂಡು ಮಲ್ಕೊಂಡೇ ಬಿಟ್ಟ. ಆಮೇಲೆ ಸಿನಿಮಾ ಮುಗಿಯೋವರೆಗೂ ಮಾವ ಕಣ್ಣೇ ಬಿಡ್ಲಿಲ್ಲ, ತಲೆನೂ ಎತ್ತಲಿಲ್ಲ. ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಲಿಲ್ಲ. ಫಿಲಮ್ ಮುಗಿದ್ಮೇಲೆ ನಾನೇ ಅವ್ರನ್ನ ಎಬ್ಬಿಸ್ಕೊಂಡು ಮನೆ ಕರ್ಕೊಂಡು ಹೋದೆ. ಹಾಗಾದ್ರೆ ನಿಮ್ಮ ಮಾವನ್ನ ನಾನು ಯಾವ್ದಾದ್ರು ಹಾರರ್ ಮೂವಿ ಕರ್ಕೊಂಡು ಹೋಗ್ಲೇಬೇಕು. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕು. ಇದೇನಿದು, ನಾನೇ ಒಂಥರ ರಿಯಾಕ್ಷನ್ ಬರುತ್ತೆ ಅನ್ಕೊಂಡ್ರೆ ಇಲ್ಲೇ ಇನ್ನೊಂಥರ ರಿಯಾಕ್ಷನ್ ಬರ್ತಿದೆಯಲ್ಲ. ತುಂಬಾ ತಮಾಷೆ ಆಗಿದೆ ಪ್ರಿಯಾ. ಸರಿ, ಇದೇ ತರ ಇನ್ನೇನಾದ್ರು ಸ್ಟೋರಿ ಇದ್ರೆ ಹೇಳು. ಹೇಳು ಪ್ರಿಯಾ. ನನಗಾಗ 13 ಇಯರ್ಸ್ ಇರ್ಬೋದು. ನಾನು ಮಾವ ಊರಾಚೆ ಇರೋ ಮಾವಿನ ತೋಟಕ್ಕೆ ಹೋಗಿದ್ವಿ. ಅಲ್ಲೇ ಒಂದು ದೊಡ್ಡ ಬಾವಿ ಇತ್ತು. ಮಾವ ಮಾವಿನಕಾಯಿ ಕೀಳ್ತಾ ಕೀಳ್ತಾ ಆ ಬಾವಿ ಒಳಗಡೆ ಕಾರ್ ಬಿದ್ದೇ ಬಿಟ್ಟ. ಅಯ್ಯೋ, ಆಮೇಲೆ ಆಮೇಲೆ ಅವನನ್ನು ಕಾಪಾಡೋಕ್ಕೆ ಸುತ್ತಮುತ್ತ ಯಾರೂ ಬರಲಿಲ್ಲ. ನಾನೇ ಅವನು ಕಾಪಾಡೋದಕ್ಕೆ ನನ್ನ ದುಪ್ಪಟ್ಟನ ಬಿಚ್ಕೊಟ್ಟೆ. ಆಮೇಲೆ ಮಾವ ಬಾವಿಯಿಂದ ಮೇಲ್ ಬರೋಷ್ಟರಲ್ಲಿ ಹೊಟ್ಟೆ ತುಂಬ ನೀರು ಕೊಟ್ಬಿಟ್ಟಿದ್ದ. ಅದನ್ನು ಹೊರಗೆ ತೆಗಿಯೋಕ್ಕೆ ನಾನು ಮಾಡಿದ ಕೆಲಸ ನೆನೆಸ್ಕೊಂಡ್ರೆ ಹೋಗಪ್ಪ, ನಂಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ.
ಥ್ಯಾಂಕ್ಸ್ ಪ್ರಿಯಾ. ನೀನು ಅವತ್ತು ನಿಮ್ಮ ಮಾವನ್ನ ಕಾಪಾಡದೇ ಇದ್ದಿದ್ರೆ ನನಗೆ ಇವತ್ತಿಂಥ ಒಳ್ಳೆ ಗಂಡ ಸಿಗ್ತಾ ಇರಲಿಲ್ಲ. ಥ್ಯಾಂಕ್ ಯು. ಅಯ್ಯೋ ನೋಡು, ನಿನ್ನ ಹತ್ರ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಿಮ್ಮ ಮಾವ ಬಂದ್ಬಿಡ್ತಾರೆ, ಅಡುಗೆ ಮಾಡಬೇಕು. ಛೇ, ಇಷ್ಟೆಲ್ಲ ಹೇಳಿದ್ರು ಇವಳಿಗೇನೋ ಅನಿಸ್ತಾನೆ ಇಲ್ವಾ? ಏನೂ ಆಗಲಿಲ್ಲ ಅನ್ನೋ ಥರ ರಿಯಾಕ್ಷನ್ ಕೊಡ್ತಿದ್ದಾಳೆ.